ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡಿದ್ರೆ ಅಲ್ಲಿ ಏನಾಗ್ತಿದೆ ಅಂತ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಮಲಗಿಸಿರೋ ನಿಮ್ಮಣ್ಣ ಮೆರೀತಾ ಇದ್ದಾರೆ. ಮಗನ ಜೊತೆ ಸಂಬಂಧ ಸರಿ ಹೋಯ್ತು ಅಂತ. ಆದ್ರೆ ನಿಮ್ಮನ್ನ, ನನ್ನನ್ನ, ನಿಧಿನ ಯಾರಾದ್ರೂ ವಿಚಾರಿಸ್ಕೊಂಡ್ರ? ನಮ್ಮಣ್ಣ ರಾಮ ಅಂತಿದ್ರಿ, ಆದ್ರೆ ನಿಮ್ಮನ್ನ ವನವಾಸಕ್ಕೆ ಕಳಿಸಿ ಮೆರೀತಾ ಇದ್ದಾನೆ. ಊರ್ಮಿಳ ಕಾಯೋದಕ್ಕೆ ಅರ್ಥ ಇತ್ತು, ಲಕ್ಷ್ಮಣ ವನವಾಸದಿಂದ ವಾಪಸ್ ಬರ್ತಾನೆ ಅಂತ ಗೊತ್ತಿತ್ತು. ಆದ್ರೆ ನಾನು ಕಾಯೋದಕ್ಕೆ ಅರ್ಥ ಇದೆ ಏನ್ರಿ? ನಾನ್ ಮಾಡ್ತಿರೋ ಕೆಲಸ ತಪ್ಪು ಅಂತಾದ್ರೆ ಅದನ್ನ ಹೇಳೋದಕ್ಕಾದ್ರೂ ಎದ್ದೇಳಿ. ನೀವೇ ಎದ್ದು ಶಾರ್ವರಿ ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳೋವರೆಗೂ ನಾನು ಈ ಮನೆಯಲ್ಲಿ ನೆಮ್ಮದಿ ಇರೋದ ಬಿಡಲ್ಲ. ಇದು ಬರೀ ಮಾತಲ್ಲ, ನನ್ನ ಪ್ರತಿಜ್ಞೆ. ಪೂರ್ಣಿ, ನೀವಿಬ್ರು ಬಡಿಸಿದ್ರು ಮಾತ್ರ ಊಟ ಮಾಡ್ತೀನಿ ಅಂತಿದ್ದಾಳೆ. ಇವಳು ನೀವು ಮಾವ ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡೋದು ಅಂತಿದ್ದಾಳೆ. ನಾನೇನ್ ಮಾಡ್ಲಿ? ಒಳ್ಳೆ ಕತೆ ನಿಂದು. ಪುಣ್ಣಿ, ಸ್ವೀಟ್ ಇನ್ನೊಂದು ತಿಂತೀಯಾ? ಚೂರು ಸಾಂಬಾರು ಹಾಕ್ಲಾ? ತಗೋ, ಇಷ್ಟ ಅಲ್ವಾ? Are you still happy? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ಟೈಮೇ ಉತ್ತರ ಹೇಳುತ್ತೆ. ಪುಣ್ಣಿ, ಮೊದ್ಲು ಮಾವ ಮಾಡಿದ ಸ್ವೀಟು ಅಂದ್ರೆ ಕಣ್ಣೆತ್ತಿನೂ ನೋಡ್ತಿರ್ಲಿಲ್ಲ. ಆದ್ರೆ ಈಗ ಅವ್ರಾಗೆ ಮಾವ ಮಾಡಿರೋ ಸ್ವೀಟ್ನ ತಿನ್ನಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು ಪಾಪು. ಥ್ಯಾಂಕ್ಸ್. ಸರ್ ಸಾರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಹೌದು, ಮಾಡಾಯ್ತಲ್ಲ, ಅದೇನು ವಿಚಾರ ಹೇಳಿ. ಸರ್, ಹೊಸ ಪ್ರಾಜೆಕ್ಟ್ ಡೆಡ್ಲೈನ್ನ ಪ್ರೀಪೋನ್ ಮಾಡಬೇಕು ಅಂತ ಕ್ಲೈಂಟ್ ಒತ್ತಾಯ ಮಾಡ್ತಾ ಇದ್ದಾರೆ.
ಇವತ್ತೇ ಪ್ರೆಸೆಂಟೇಷನ್ ಮೀಟಿಂಗು ಎಲ್ಲ ಮುಗಿದೋಗ್ಬಿಡ್ಬೇಕು ಅಂತಿದ್ದಾರೆ. ರೀ ಅವ್ರು ಹೇಳ್ತಾರ್ರಿ, ನೀವ್ ಆಗಲ್ಲ ಅಂತ ಕನ್ವಿನ್ಸ್ ಮಾಡಿ. ಅವ್ರು ಹೇಳ್ದಂಗೆಲ್ಲ ನಾವ್ ಕೇಳಕ್ಕಾಗಲ್ಲ. ಸರ್, ನಾನು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ, ಆದ್ರೆ ಅವ್ರು ಕೇಳ್ತಾ ಇಲ್ಲ. ಮುಂದಿನ ವಾರ ಅದೇನೋ ಅಬ್ರಾಡಿಗೆ ಹೋಗ್ಬೇಕಂತೆ, ಅಷ್ಟರಲ್ಲಿ ಎಲ್ಲ ಫೈನಲೈಸ್ ಆಗ್ಬೇಕು ಅಂತಿದ್ದಾರೆ. ನೋಡಿ, ನಮ್ಮನೇಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ನಾನು ಬ್ರೋ ಎಲ್ಲ ಬಿಸಿ ಇದೀವಿ. ಸಡನ್ ಆಗಿ ಇವಾಗ್ಲೇ ಆಗ್ಬೇಕು ಅಂದ್ರೆ ಅದು ಹೇಗ್ರಿ ಆಗುತ್ತೆ? ನಾನು ಅದನ್ನೆಲ್ಲ ಹೇಳ್ದೆ ಸರ್. ಸರಿ ಆಗಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಅಂದ್ಬಿಟ್ರು. ಶೇಟ್, ಇಲ್ಲೆಲ್ಲ ಹಾಗೆ ಬಿಟ್ಟು ಹೇಗ್ರಿ ಹೋಗಕ್ಕಾಗುತ್ತೆ? ಸರಿ, ನೀವೊಂದ್ ಕೆಲಸ ಮಾಡಿ, ಆ ಪ್ರಾಜೆಕ್ಟ್ ಲೀಡ್ ಸಮರ್ಥ ಇದನಲ್ಲ, ಅವ್ನಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳಕ್ ಹೇಳಿ. ಇಷ್ಟೊತ್ತು ಇಲ್ಲೇ ಓಡಾಡ್ಕೊಂಡಿದ್ದ. ಸಮರ್ಥ ಅಲ್ಲಿದ್ರ ಸರ್? ಇವತ್ತು ವರ್ಕ್ ಫ್ರಮ್ ಹೋಮ್ ಅಂದಿದ್ರು, ನಾಳೆ ರಜಾ ಅವರು. ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವಾಟ್? ಹೌ ಇರ್ರೆಸ್ಪಾನ್ಸಿಬಲ್. ನಾನು ಅವತ್ತೇ ಬ್ರೋಕ್ ಹೇಳ್ದೆ ಅವ್ನ ಕೈಲಿ ಆಗಲ್ಲ ಅಂತ. ಈಗ ನೋಡಿ, ವರ್ಕ್ ಫ್ರಮ್ ಹೋಮ್ ಅನ್ಕೊಂಡು ಬಾಸ್ ಮನೆ ಸೀಮಂತದಲ್ಲಿ ಓಡಾಡ್ಕೊಂಡಿದ್ದಾನೆ. ಸರ್, ಕ್ಲೈಂಟ್ ಫೋನ್ ಬರ್ತಾನೆ ಇದೆ, ಏನ್ ಹೇಳಿ ಸರ್? ಇವಾಗ ಫೋನ್ ಪಿಕ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಫೋನ್ ಮಾಡ್ತೀನಿ. ಇವಾಗ ಫೋನ್ ಇಟ್ಟು ಮುಂದಿನ ಕೆಲಸ ನೋಡಿ. ಸಿರಿ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವ್ರಾಗ್ಲೇ ಹೋದ್ರಲ್ಲ ಅತ್ಗೆ. ಹೌದಾ? ನನಗೆ ಹೇಳಿ ಹೋಗ್ಬೇಕಿತ್ತಲ್ಲ. ಬನ್ನಿ, ನಾವೆಲ್ಲ ಊಟ ಮುಗಿಸ್ಕೊಳ್ಳೋಣ. ಪೂರ್ಣಿ, ನೀನು ಸ್ವಲ್ಪ ರೆಸ್ಟ್ ಮಾಡು. ಸರಿ ಅತ್ತೆ. ಮಾವ, ಹಿರಿ, ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ಗಿವತ್ತು ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವಿಬ್ರು. ಓಡಾಡಿ ಅರೇಂಜ್ಮೆಂಟ್ ಮಾಡಿಸಿದ್ದು ನೀನು, ಆದರೆ ಕ್ರೆಡಿಟ್ ಇನ್ಯಾರ್ಗೋ. ಬ್ರೋ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ಮ ಹೊಸ ಪ್ರಾಜೆಕ್ಟ್ ಲೈನ್ ಇವತ್ತೇ ಪ್ರೆಸೆಂಟೇಷನ್ ಬೇಕು ಅಂತಿದ್ದಾರೆ. ಅವ್ರು ಅಬ್ರಾಡ್ ಹೋಗ್ಬೇಕಂತೆ. ವಾಟ್? ಹೌದು ಬ್ರೋ, ನೀನ್ ಅಪಾಯಿಂಟ್ ಮಾಡಿದ ಪ್ರಾಜೆಕ್ಟ್ ಲೀಡ್ ಸಮರ್ಥ್ ಇಲ್ಲಿಂದ ಹೋದ್ಮೇಲೆ ಫೋನೇ ಎತ್ತಾ ಇಲ್ಲ. ಅಭಿ, ಯು ನೋ ಆಲ್ ದ ಡೀಟೇಲ್ಸ್ ರೈಟ್? ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ನೀನೇ ಹ್ಯಾಂಡಲ್ ಮಾಡು. ನೋ ಬ್ರೋ, ನನಗೆ ಆ ಪ್ರಾಜೆಕ್ಟ್ ಇಷ್ಟಾನೇ ಆಗಿರಲಿಲ್ಲ. ನೀನೇ ವೆಲ್ಡನ್ ಅಂತ ತಲೆ ಮೇಲೆ ಕೂರಿಸ್ದೆ. ಈಗ ಏನಾಗಿದೆ ನೋಡು. ಫಸ್ಟ್ ಆಫ್ ಆಲ್ ನಾನು ಆ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟೇ ಆಗಿಲ್ಲ. ಐ ಕೆನಾಟ್ ಪ್ರೆಸೆಂಟ್ ಇಟ್ ಬ್ರೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಅವಿ, ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ನಾವ್ ಅನ್ಕೊಂಡಂಗೆ ಆಯ್ತು. ಇನ್ನೇನ್ ಶಾಸ್ತ್ರ ಇರಲ್ಲ. ನೀನ್ ಬೇಕು ಅಂದ್ರೆ ಆಫೀಸ್ಗೆ ಹೋಗ್ಬಾ. ಚಿಕ್ಕಮ್ಮ, ಅದು ಪೂರ್ಣಿ ಜೊತೆ ನಾವೆಲ್ಲ ಇದೀವಲ್ವಾ ಅಭಿ? ಆದರೂ ಇವತ್ತು ಪೂರ್ಣಿ ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅನ್ಸುತ್ತೆ ಮಾವ. ಪರವಾಗಿಲ್ಲ, ಅವ್ರು ಹೋಗಿ ಬರಲಿ. ಸುಸ್ತಾಗ್ತಿದ್ಯಾ? ಸುಮಾರು ಸಲ ಎದ್ದು ಕೂತು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತು. ಅಪ್ಪ ಮಗ ಇಬ್ರು ಸೇರಿ ಊಟ ಬಡಿಸಿದ್ರಿ ಅನ್ನೋ ಖುಷಿಲಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನು ಒಂದು ಮಾತು ಬೇಡ ಅನ್ಪೂರ್ಣೆ, ಇಲ್ಲೇ ಇದ್ಬಿಡ್ತೀನಿ. ಯಾಕೋ ಇವತ್ತು ನಿಂಗೆ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ಪೂರ್ಣಿ, ರೀ, ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ಹೋಗಿ ಬನ್ನಿ. ನಾನು ಮಾತ್ರೆ ತಗೊಂಡು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಪೂರ್ಣ್ಯ ರೀ, ನಾನೇ ಹೇಳ್ತಿದ್ದೀನಲ್ಲ, ನೀವು ಹೋಗಿ ಬನ್ನಿ. ಬಟ್ ನಿನ್ಗೆ ಏನೇ ಬೇಕಂದ್ರೂ ನನ್ನ ಕಾಲ್ ಮಾಡು.
ಪಾಪಮ್ಮ ಏನಾದರೂ ಹೇಳಬೇಕಿತ್ತಾ? ಇಲ್ಲ ಪೂರ್ಣಿ, ನೀನು ಒಬ್ಬಳೇ ಇರ್ತೀಯಲ್ಲ ಅಂತ ಬಂದೆ. ಏನಾದರೂ ಸಹಾಯ ಬೇಕಾ? ಏನು ಬೇಡ ಪಾಪಮ್ಮ, ನಂಗೆ ಸ್ವಲ್ಪ ನಿದ್ದೆ ಎಳಿತಿದೆ, ಮಲ್ಕೋತೀನಿ. ಏನಾದರೂ ಬೇಕಿದ್ರೆ ನಾನೇ ಕೂಗ್ತೀನಿ. ಇಲ್ಲ ಪೂರ್ಣಿ, ನಾನು ಇಲ್ಲೇ ಕೂತಿರ್ತೀನಿ. ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪಮ್ಮ, ನಾನು ಮಲ್ಕೋತೀನಿ. ಅದು ಯಾಕೆ, ಏನಾಯ್ತು? ಏನಿದು? ಅಯ್ಯ, ಅದು ಪೂರ್ಣಿಗೇನಾಯ್ತು? ಅಯ್ಯ, ಪೂರ್ಣಿ ಯಾರಿಗೂ ಹೇಳಬಾರ್ದು ಅಂದಿದ್ದಾಳೆ. ಅವಳಿಗೆ ಸ್ವಲ್ಪ ಹೊಟ್ಟೆ ನೋವಂತೆ. ಅದಕ್ಕೆ ಉಪ್ಪು ಬಿಸಿ ನೀರು ಶಾಖ ಕೊಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಹೊಟ್ಟೆ ನೋವಾ? ಯಾವಾಗಿಂದ ಪಾಪಮ್ಮ? ಅದು ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋದು ಸರಿನಾ? ನೀವಾದ್ರೂ ಹೇಳೋದು ಬೇಡವಾ ಪಾಪಮ್ಮ? ಪೂರ್ಣಿ, ಪುಟ್ಟ, ಪಾಪು ಯಾವಾಗ್ಲೂ ಫೋನ್ ಚಾರ್ಜರ್ ಮರ್ತೋಗ್ಬಿಡ್ತಾನೆ. ನೀನ್ ನಿನ್ ಬ್ಯಾಗಲ್ಲಿ ಇಟ್ಕೊಂಬಿಡು. ನಿಮಗೆ ಬೇಜಾರಾಗ್ಲಿಲ್ವಾ? ಬೇಜಾರ? ಹೇಗೆ? ತಾತ ಸಮರ್ಥ ಹಾಗೆ ಹೇಳಿದ್ದಕ್ಕೆ ಬೇಜಾರು ಯಾತಿಕೆ ಪುಟ್ಟ? ಒಂದು ವಯಸ್ಸಿಗೆ ತಕ್ಕಾಗಿರ್ಬೇಕು, ಎರಡನೇದು ಪ್ರಯಾಣ ಮಾಡೋದಕ್ಕೆ ಈ ತರ ಸಾದಾ ಸೀರೆನೇ ಆರಾಮಲ್ವಾ? ನಿಮ್ಗೆಷ್ಟು ಬೇಜಾರು ಮಾಡಿದ್ರು ನೀವ್ ಯಾರನ್ನೂ ಬಿಟ್ಕೊಡಲ್ಲ ಅಲ್ವಾ? ಬಾಸು, ಈ ಟೀ ಶರ್ಟ್ ಹೇಗಿದೆ? ಇದಾ? ಯಾಕೆ ಚೆನ್ನಾಗಿಲ್ವಾ? ಒಂದ್ ನಿಮಿಷ ಬಾಸು, ಇವೆರಡರಲ್ಲಿ ಯಾವ್ದು ಓಕೆ? ಅಲ್ಲ ಸಮರ್, ಇಷ್ಟೊಂದೆಲ್ಲ ಆಪ್ಷನ್ ಇಟ್ಕೊಂಡು ಸೆಲೆಕ್ಟ್ ಮಾಡೋದಕ್ಕೆ ನೀನೇನು ಅವಾರ್ಡ್ ಫಂಕ್ಷನ್ಗೆ ಹೋಗ್ತಿದ್ಯಾ? ಪುಟ್ಟ, ಪಾಪ ಯಾಕೆ ಹಾಗಂದೆ? ಅವನಿಗೆ ಬೇಜಾರಾಯ್ತು ಅನ್ನೋ. ಮತ್ತೊಬ್ರಿಗೂ ನಮ್ಮಿಂದ ಬೇಜಾರಾಗತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಹೀಗೆ ಅವ್ರ ಭಾಷೆನಲ್ಲೇ ಹೇಳ್ಬೇಕು. ಅವನಿಗೆ ಅರ್ಥ ಆಗತ್ತೆ. ಅವನೇನು ಅನ್ಕೊಂಡಿರಲ್ಲಮ್ಮ. ಪೂರ್ಣಿ ನಿದ್ದೆ ಮಾಡ್ಬೇಡಮ್ಮ, ಪ್ಲೀಸ್. ಕಷ್ಟಪಟ್ಟಾದ್ರೂ ಕಾನ್ಶಿಯಸ್ ಆಗಿರಮ್ಮ, ಪ್ಲೀಸ್. ಪಾಪಗೋಸ್ಕರ ಪೂರ್ಣಿ, ಪ್ಲೀಸ್ ಎದ್ದೇಳು. ಆಗ್ತಿಲ್ಲ ಬಾಬಾ. ಹಾಗೆ ಹೇಳ್ಬೇಡ ಮಗಳೇ. ಅವಿ ನಿನ್ ಮಗು ಮೇಲಿಟ್ರು ಆಸೆಗೋಸ್ಕರನಾದ್ರೂ ನೀನ್ ಧೈರ್ಯವಾಗಿರ್ಬೇಕು. ನಿಂಗೇನು ಆಗಲ್ಲ. ನೋಡು ಆಸ್ಪತ್ರೆ ಇನ್ನೇನ್ ಬಂದ್ಬಿಡ್ತು. ಕಣ್ಬಿಡು ಮಗಳೇ, ಪ್ಲೀಸ್ ಕಣ್ಬಿಡು. ಏನಾಯ್ತು ಪುಟ್ಟ? ಅಮ್ಮ, ನಾನು ಅಲ್ಲಿಂದ ಹೊರಟಾಗ ಪೂರ್ಣಿ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ಲು. ಹೇಗಿದ್ದಾಳೆ ಕೇಳೋಣ ಅಂತ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತುತ್ತಿಲ್ಲ. ಹೌದಾ? ಎಲ್ಲೋ ರೆಸ್ಟ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡು. ಹಸ್ರೆ ಹೇಸು, ಊಟಾಟ ಅಂತೆಲ್ಲ ಆಗಿ ಸುಸ್ತಾಗಿ ಮಲಗಿರ್ಬೋದು. ನೀನ್ ಯೋಚನೆ ಮಾಡ್ಬೇಡ ಪುಟ್ಟ. ಅದ್ ಹಾಗಲ್ಲಮ್ಮ. ನನಗೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ. ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ?
ಯಾಕೋ ದಂಡ್ಪಿಂಡ, ನಿನಗೇನಾಯ್ತು ಅವ್ರ ಮನೆ? ಸೊಗಲಾಡಿ, ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ನಿನ್ನ 2 ಕೈಗಳು ನನಗೆ ಕಾಣೋ ಹಾಗೆ ಇರಬೇಕು. ಮನೆ ಒಳಗ್ ಕರೀದೇ ಇದ್ರು, ಇಷ್ಟು ದಿನ ಬೆಲ್ ಮಾಡಿದ್ರೆ ಡೋರ್ ಓಪನ್ ಮಾಡೋದು, ಈಗ ಅದನ್ನು ಬಿಟ್ಬಿಟ್ರ? ಅಮ್ಮ 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 ಅಂಕಲ್ ನೀವಾ? ನನಗೆ ಎಷ್ಟು ಭಯ ಪಡ್ಕೊಂಡ್ಬಿಟ್ಟಿದೆ ಗೊತ್ತಾ? ಭಯಾನ ನಿನಗ? ನಿಮ್ ತಾತಂಗೆ ಎದುರ್ಕೊಂಡೋಳಲ್ಲ ನೀನು. ಕೋಪ ಮಾಡ್ಕೋಬೇಡ, ತಮಾಷೆ ಮಾಡಿದೆ. ನೀನು ಬರೋದನ್ನ ನೋಡಿ ನಾನು ಅಲ್ಲಿಂದಾನೆ ಕರೆದೆ, ನಿನಗೆ ಕೇಳಲಿಲ್ಲ ಅನ್ಸುತ್ತೆ. ಹೌದಾ? ನಂಗೆ ಕೇಳಿಸ್ಲಿಲ್ಲ. ಅಲ್ಲ ಅಂಕಲ್, ಆಗ್ಲಿಂದ ಬೆಲ್ ಮಾಡ್ತಿದ್ದೀನಿ, ಅಮ್ಮ ಡೋರೇ ಓಪನ್ ಮಾಡ್ತಿಲ್ಲ. ಡೋರ್ ಓಪನ್ ಮಾಡಕ್ ಒಳಗೆ ಯಾರಾದ್ರೂ ಇದ್ರೆ ತಾನೆ? ಯಾರು ಇಲ್ವಾ? ಎಲ್ಲಿಗೆ ಹೋದ್ರು? ಮನೆ ದೇವರು ಸಿದ್ಧಲಿಂಗೇಶ್ವರ ದರ್ಶನಕ್ಕೆ ಅಂತ ಯಡಿಯೂರಿಗೆ ಹೋಗಿದ್ದಾರೆ. ಮನೆ ದೇವ್ರಿಗ? ಅಲ್ಲ ನನಗ್ ಒಂದ್ ಮಾತಾದ್ರು. ಕೋಪ ಮಾಡ್ಕೋಬೇಡ ಸಂಧ್ಯಾ, ಅರ್ಜೆಂಟ್ ಎಲ್ಲ ಹೊರಟ್ಬಿಟ್ರು. ನೀನ್ ಬಾ ನಮ್ಮ ಮನೆಗೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಕಾಫಿ ಕುಡಿತಾ ಮಾತಾಡೋಣ. ಇಲ್ಲ ಅಂಕಲ್, ನಾ ಇನ್ನೊಂದಿನ ಬರ್ತೀನಿ. ಅಲ್ಲಮ್ಮ, ನಮ್ಮನೆ ಎಷ್ಟು ದೂರ ಇದೆ? ಇಲ್ಲಿ ಹತ್ರನೇ ಇದೆ ಅಲ್ವಾ, ಬಾ ಹೋಗೋಣ. ಇಲ್ಲ ಅಂಕಲ್, ನಾನು ಇಲ್ಲೇ ಸ್ವಲ್ಪ ಕೂತಿದ್ದು ಹೋಗ್ತೀನಿ, ನನಗ್ ಬಲವಂತ ಮಾಡಬೇಡಿ ಪ್ಲೀಸ್. ಆಯ್ತಮ್ಮ. ಡೈ, ಕಣ್ಣು ಹಾಕ್ಬೇಡ್ವಾ, ನನ್ನ ಹೊಟ್ಟೆ ಕಡುತ್ತೆ. ಈ ರೇಂಜಿಗೆ ತಿಂದ್ರೆ ಹೊಟ್ಟೆ ಕೆಡದೇ ಇರುತ್ತಾ? ಅಪ್ಪ ನಿದ್ದೆ ಮಾಡ್ಬಿಟ್ಟಿದ್ರಾ? ತಿನ್ನಕ್ಕೇನಾದ್ರು ಕೊಡ್ಲಾ? ಎಲ್ಲಿದ್ದೀನಿ ನಾನು? ಯಾರು ನೀವೆಲ್ಲ? ದೇವ್ರೆ, ಅಣ್ಣನ್ ಜೊತೆಲಿ ಕರ್ಕೊಂಡ್ ಬಂದ್ರೆ ಎಲ್ರಿಗೂ ಅವ್ರ ಮರ್ವಿನ ಕಾಯಿಲೆ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಅಂತ ಹೆದರ್ಕೊಂಡಿದ್ದೆ ನಾನು. ಈಗ ಹಾಗೆ ಆಗ್ತಾ ಇದೆಯಲ್ಲ. ಈಗ ಮಲೆಗೆ ಇದ್ರಲ್ಲ, ಕಾಡಲ್ಲಿ ನಿಮ್ಮನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸಿರ್ಬೇಕು ಅಲ್ವಾ? ಮೀಟಿಂಗ್ ಅಂತ ಹೇಳ್ತಾ ಇದ್ದ, ಅದಕ್ಕೆ ಫೋನ್ ತಗೋತಾ ಇದ್ದ. ಏನು ಮಾಡಲಿ? ನಾನೇ ಹೋಗ್ಬಾರ್ದ ಅಂದರೆ ಪೂರ್ಣಿಗೆ ಬಿಟ್ಟು ಹೇಗೆ ಹೋಗೋದು? ಹೀಗೆ ಮಾಡ್ತೀನಿ. ಯಾಕೆ ಯಾರು ಫೋನ್ ತಗೋತಾ ಇಲ್ಲ?
ನೀವ್ ಅನ್ಕೊಂಡ್ ಹಾಗೆ ಆಗೋ ಕಾಲ ಮುಗ್ದೋಯ್ತು ಭಾವ. ಏನೂ ಇಲ್ಲ. ನೀವಿಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅನ್ನೋದು ನನಗೆ ಗೊತ್ತಾಗತ್ತೆ. ಈಗ ಹೇಳಿ, ನಿಮ್ಮನ್ ಯಾವ ವಿಷಯ ಕಾಡ್ತಾ ಇದೆ? ಅದು ಪುಟ್ಟ, ಮಾಧವ್ ಸರ್ಗೆ ಅಲ್ಲ, ಮಾಧವ್ ಅವ್ರಿಗೆ ಕ್ಯಾಮ್ರಾ ಕೊಟ್ಟಾಗ್ಲಿಂದ ಮನ್ಸಿಗೊಂಥರ ಅನ್ನಿಸ್ತಾ ಇದೆ. ಅವ್ರ ಅಸ್ಸಲ ಬೇಡ ಅಂದ್ರೂ ಅವ್ರು ಇಲ್ದೇ ಇದ್ದಾಗ ಕ್ಯಾಮ್ರಾ ಇಟ್ಟು ಬಂದಲ್ಲ, ದುರಹಂಕಾರ ಅನ್ಕೊಂಡ್ರು ಏನೋ. ಅಯ್ಯೋ ಅಮ್ಮ, ಮಾಧವ್ ಸರು ಯಾವತ್ತೂ ಯಾರ ಬಗ್ಗೆನೂ ಹಾಗೆಲ್ಲ ಯೋಚನೆ ಮಾಡಲ್ಲ. ಅಂತದ್ರಲ್ಲಿ ನಿಮ್ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡ್ತಾರ? ಅವ್ರಿಗೆ ಖಂಡಿತವಾಗ್ಲೂ ನಿಮ್ ಬಗ್ಗೆ ಬೇಜಾರಿರಲ್ಲಮ್ಮ. ನಿಮ್ ಮನ್ಸಲ್ಲಿ ಇದೇ ವಿಷಯ ಕೊರಿತಾ ಇದೆ ಅನ್ನೋದಾದ್ರೆ ಈಗ್ಲೇ ಮಾಧವ್ ಸರ್ಗೆ ಫೋನ್ ಮಾಡಿ ಮಾತಾಡಿ. ಈಗ್ಲ? ಎಷ್ಟೋ ಸಲ ಮಾತಾಡದೆ ಏನೇನೋ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ. ಏನೋ ಮಾತಾಡದೆ ಮನ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಭ್ರಮೆನಲ್ಲಿರೋದಕ್ಕಿಂತ ಒಂದ್ಸಲ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಆಗ ನಿಮ್ಗೂ ಯಾವ ಯೋಚನೆನೂ ಇರಲ್ಲ. ಅದೇನೋ ನಿಜ, ಆದ್ರೆ ಇವತ್ ಬೇಡ, ಇನ್ನೊಂದಿನ ಮಾಡ್ತೀನಿ. ಅಯ್ಯೋ ಅಮ್ಮ, ನೀವ್ ಯಾವತ್ತೋ ಫೋನ್ ಮಾಡಿದ್ರೆ ಅವ್ರಿಗೆ ಕ್ಯಾಮ್ರಾ ವಿಷಯ ಮರ್ತೇ ಹೋಗಿರತ್ತೋ ಏನೋ. ಅದು ಅಲ್ದೆ ನೀವ್ ಈಗ ಫೋನ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ ಮನ್ಸಲ್ಲಿ ಅದೇ ವಿಷಯ ಕೊರಿತಾ ಇರತ್ತೆ. ನಾವೆಲ್ಲ ಇಲ್ಲಿಗ್ ಬಂದು ನೀವೇನೋ ವಿಷಯ ಯೋಚನೆ ಮಾಡ್ತಿದ್ರೆ ಹೇಗೆ? ಅದಕ್ಕೆ ಒಂದೇ ಒಂದ್ಸಲ ಫೋನ್ ಮಾಡ್ಬಿಡಿ ಪ್ಲೀಸ್. ಎಲ್ಲಿ ನಿಮ್ ಫೋನ್ ಕೊಡಿ, ಇಲ್ಲಿ ತಗೊಳ್ಳಿ. ದೇವ್ರೆ, ನನ್ನ ಬದುಕಲ್ಲಿ ಏನೇನೋ ಆಯ್ತು, ಆದರೆ ಯಾವುದಕ್ಕೂ ನಾನು ನಿನ್ನ ಹಳ್ದಿಲ್ಲ. ನನ್ನ ಕೈಯಾರೆ ಆಕ್ಸಿಡೆಂಟ್ ಆಗಿ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದಾಗಲಿ, ನನ್ನ ತಮ್ಮ ಪ್ರಜ್ಞೆ ಇಲ್ಲದೆ ಇಷ್ಟು ವರ್ಷ ಮಲಗೋ ಹಾಗಾದಾಗಲಿ, ನನ್ನ ಮಗ ನನ್ನ ದ್ವೇಷ ಮಾಡುವಾಗಲಿ, ಯಾಕೆ ಹೀಗೆ ಮಾಡಿದೆ ಅಂತ ನಾನು ನಿನ್ನನ್ನು ಕೇಳಿಲ್ಲ. ತಪ್ಪಿನ ಹೊಣೆನ ನನ್ನ ಮೇಲೆ ಹಾಕ್ಕೊಂಡು ದಿನಾಲೂ ಅಪರಾಧಿ ಭಾವದಲ್ಲೇ ಬದುಕ್ತಾ ಇದ್ದೀನಿ. ನನ್ಗೆ ಗೊತ್ತಿತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ಬೋದು, ಆದ್ರೆ ಪೂರ್ಣಿ ಅವಳೇನು ಮಾಡಿದಾಳೆ ಅಂತ ಅವಳಿಗೆ ಈ ಶಿಕ್ಷೆ? ಸ್ವಂತ ಅಪ್ಪ ಅಮ್ಮನ ಮುಖನೇ ನೋಡ್ದಿರೋ ಅವಳು ನನ್ನಲ್ಲಿ ಎಲ್ಲನೂ ಕಾಣ್ತಿದ್ದಾಳೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಿನ ಮದುವೆ ಆಗ್ತಿದೆ. ಅವಿ ಆಸೆ ಈಡೇರಿಸೋಕೆ ಅಂತ ತಾಯಿನೂ ಆಗ್ತಿದ್ದಾಳೆ. ಆದ್ರೆ ಈಗ ಅವಳ ಜೀವನನೇ ಅಪಾಯದಲ್ಲಿದೆ ಅಂದ್ರೆ ನಾನು ಹೇಗೆ ಸಹಿಸ್ಲಿ ದೇವ್ರೆ? ದೇವ್ರೆ, ಯಾರಿಗೂ ಕೇಡ್ ಬಯಸದೇ ಇರೋ ಜೀವ ಅದು, ಅದಕ್ಕೆ ಕೇಡ್ ಮಾಡಬೇಡ ದೇವ್ರೆ.
ಡ್ರೈವರ್. ಮಾಮ್ ಇಲ್ಲೇನಕ್ ಬರಕ್ ಹೇಳ್ದೆ? ನಿನ್ಗೊಂದು ಒಳ್ಳೆ ಮೂವಿ ತೋರ್ಸೋಣ ಅಂತ. ವಾಟ್? ಫ್ರೆಂಡ್ಸ್ ಜೊತೆ ಮಾಲ್ ಅಲ್ಲಿದ್ದೆ, ನೀನ್ ಅರ್ಜೆಂಟ್ ಅಂತ ಅಂದೆ ಅಂತ ಓಡೋಡ್ ಬಂದಿದ್ದೀನಿ. ಈಗ ನೋಡಿದ್ರೆ ಮೂವಿ ಅಂತಿದ್ಯಾ? ವಾಟ್ ಇಸ್ ರಾಂಗ್ ವಿತ್ ಯು? ಯಾವ ಮೂವಿ? ಇವತ್ ಬೆಳಿಗ್ಗೆಯಿಂದ ನೀನ್ ನನ್ನನ್ನು ಏನ್ ಪ್ರಶ್ನೆ ಕೇಳಿದೆ ನೆನಪು ಮಾಡ್ಕೊ. ಮಾಮ್ ಎವ್ರಿಬಡಿ ಇಸ್ ಹ್ಯಾಪಿ. ಇರಿಟೇಟ್ ಆಗ್ತಿಲ್ವಾ ನಿಂಗೆ? ಐ ಯು ಸ್ಟಿಲ್ ಹ್ಯಾಪಿ? ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ಟೈಮೇ ಉತ್ತರ ಹೇಳುತ್ತೆ. ಸೊ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಟೈಮ್ ಬರುತ್ತೆ ಅಂದಿದ್ನಲ್ಲ, ಆ ಟೈಮ್ ಈಗ ಬಂದಿದೆ. ಮಾಮ್ ವಾಟ್ ಡು ಯು ಮೀನ್? ನಿನ್ ಮಾಮ್ ಏನೇನ್ ಯೋಚನೆ ಮಾಡ್ತಾಳೆ, ಎಷ್ಟೆಲ್ಲ ರಿಸ್ಕ್ ತಗೋತಾಳೆ, ಅನ್ಕೊಂಡಿದ್ದೆಲ್ಲ ಹೇಗೆ ಸಾಧಿಸ್ತಾಳೆ ಅನ್ನೋದು ನಿನಗೂ ಅರ್ಥ ಆಗ್ಬೇಕಲ್ಲಮ್ಮ. ನನ್ನ ಸ್ಥಿತಿಯಲ್ಲಿ ನೀನು ಇದ್ರೆ ಇದನ್ನೆಲ್ಲ ಹೇಗ್ ಫೇಸ್ ಮಾಡ್ಬೇಕು ಅಂತ ನಿನಗೂ ಗೊತ್ತಾಗ್ಬೇಕಲ್ವಾ. ಅದಕ್ಕೊಂದು ಒಳ್ಳೆ ಮೂವಿ ಕ್ಲೈಮ್ಯಾಕ್ಸ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಮ್ ಪ್ಲೀಸ್ ಅರ್ಥ ಆಗೋ ತರ ಹೇಳು. ಹೇಳೋದಕ್ಕಿಂತ ಲೈವ್ ನೋಡ್ಬಹುದಂತೆ. ನಡಿ ಡ್ರೈವರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.